ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಕೂಡ ಆಗಿದೆ. ಹತ್ತತ್ರ ಇಲ್ಲ ಅಂದ್ರೂ ಸಹಿತ ಸುಮಾರು 20ರಿಂದ 22 ಲಕ್ಷ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಹೋಗಿ ಮುಟ್ಟಿರ್ತಕ್ಕಂಥದ್ದು. ಸೊ ಇನ್ನು ಸುಮಾರು ಒಂದು 80 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ. ಹಾಗಾದ್ರೆ ಈ 31ನೇ ಕಂತು ಅಂದ್ರೆ ಏಪ್ರಿಲ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ. ಇಂದು ಈ 16 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇರುವಂತದ್ದು ನಿಜ. ಹಾಗಾಗಿ ಈ 16 ಜಿಲ್ಲೆಗಳನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಈ 16 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ 16 ಜಿಲ್ಲೆಗಳನ್ನ ತಿಳ್ಕೊಳ್ಬೇಕು. ಜೊತೆಗೆ ಸ್ನೇಹಿತರೆ, ಮುಖ್ಯವಾದ ಮಾಹಿತಿ ಒಂದನ್ನ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಿರತಕ್ಕಂಥದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದಾವ ಇಲ್ವಾ ಕೂಡ ನೋಡ್ಕೊಳ್ಬೇಕಾಗತ್ತೆ. ಬರೀ ಬಯೋಮೆಟ್ರಿಕ್ ಮಾಡಿಸ್ತೀರಿ, ಓಕೆ, ಅದ್ರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಬಯೋಮೆಟ್ರಿಕ್ ಅನ್ನುವಂಥದ್ದು ಈಗ ಹೊಸ ನಿಯಮ ತಂದು ಬಿಟ್ಟಿದ್ದಾರೆ, ಹೊಸ ರೂಲ್ಸ್ ಅನ್ನ. ಯಾರು ಬಯೋಮೆಟ್ರಿಕ್ ಮಾಡಿಸ್ತೀರಿ ಅವ್ರಿಗೆ ಮಾತ್ರ ದುಡ್ಡು ಜಮಾ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ತಂಬನ್ನ ಕೊಟ್ಟು ಬರಬೇಕಾಗತ್ತೆ, ಆಗ ಮಾತ್ರ ನೀವು ಎಲಿಜಿಬಿಲಿಟಿ ಇರ್ದಿರಿ ಅಂತ ಇಲ್ಲಿ ಕನ್ಸಿಡರ್ ಆಗತ್ತೆ. ಅದೆಲ್ಲವೂ ಆಯ್ತು. ಆದ್ರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿದೆಯಾ ಅಥವಾ ಡಿಆಕ್ಟಿವೇಟ್ ಆಗಿದೆಯಾ ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆನೂ ಕೂಡ ಮುಂದೆ ಚರ್ಚೆ ಮಾಡೋಣ. ಸದ್ಯಕ್ಕೆ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳ ಬಗ್ಗೆ, ಜೊತೆಗೆ 31ನೇ ಕಂತಿನ ಹಣದ ಬಗ್ಗೆ ನಾವು ಮಾತನಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಸದ್ಯಕ್ಕೆ ಈ ವರ್ಷದಲ್ಲಿ ಉಳಿದಿರತಕ್ಕಂತಹ ಪೆಂಡಿಂಗ್ ಕಂತುಗಳಂದ್ರೆ 2 ಕಂತುಗಳು. ಅದು ಏಪ್ರಿಲ್ ಮತ್ತು ಮೇ. ಹೌದು, ಜನವರಿ ತಿಂಗಳಂದ್ರೆ 28ನೇ ಕಂತಿನ ಹಣ. ಇದು ನಿಮಗೆ ಜ್ಞಾಪಕ ಇರಲಿ. ಅದೊಂದು ತಿಂಗಳು ನಿಮಗೆ ಜ್ಞಾಪಕ ಇತ್ತಂದ್ರೆ ಆಟೋಮೆಟಿಕ್ ಆಗಿ ಮುಂದಿನ ಕಂತುಗಳು ಕೂಡ ನಿಮಗೆ ಜ್ಞಾಪಕ ಬರ್ತವೆ. ಅಂದ್ರೆ 29ನೇ ಕಂತಂದ್ರೆ ಫೆಬ್ರವರಿ ತಿಂಗಳ ಹಣ, 30ನೇ ಕಂತಂದ್ರೆ ಮಾರ್ಚ್ ತಿಂಗಳ ಹಣ. ಈ ರೀತಿ ನೀವು ಅದನ್ನ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಹೋಗಬಹುದು. ಅದಾದ ಮೇಲೆ ಈಗ 31 ಏಪ್ರಿಲ್ ತಿಂಗಳ ಹಣ ಜಮಾ ಆಗಬೇಕಾಗಿದೆ, ಬರ್ತಾ ಇದೆ. ಇದರ ಜೊತೆಗೆ ಮೇ 31ನೇ ಕಂತಿನ ಹಣವು ಕೂಡ ಪೆಂಡಿಂಗ್ ಉಳಿದಿತ್ತು. ಸೊ ಈ 2 ತಿಂಗಳ ಹಣ ಅಂದ್ರೆ ಏಪ್ರಿಲ್ ಮತ್ತು ಮೇ 2 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕು. ಅಂದ್ರೆ ಯಾವಾಗ ಕ್ಲಿಯರ್ ಆಗುತ್ತೋ ಈ 31ನೇ ಕಂತಿನ ಹಣ, ಆಗ ಮಾತ್ರ ಕ್ಲಿಯರ್ ಆಗಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ಕೂಡ ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ. ಹಾಗಾಗಿ ಇದು ಕ್ಲಿಯರ್ ಆಯ್ತು ಅಂತ ನಾವು ಹೇಳಿಕ್ ಬರೋದಿಲ್ಲ. ಸೊ ಹಾಗಾಗಿ ಈ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬರಬೇಕು. ಇನ್ನು ಜೂನ್ ತಿಂಗಳು ಕೂಡ ಬರ್ಬೇಕಲ್ವಾ? ಜೂನ್ ತಿಂಗಳದು ಕೂಡ ಅರ್ಧ ತಿಂಗಳು ಮುಗಿದೋಯ್ತು, ಇನ್ನು ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು. ಜೂನ್ ತಿಂಗಳದು ಜುಲೈನಲ್ಲಿ ಕೊಡ್ತಾರೆ, ಜುಲೈದು ಆಗಸ್ಟ್ ನಲ್ಲಿ, ಆಗಸ್ಟ್ದು ಸೆಪ್ಟೆಂಬರ್ ನಲ್ಲಿ. ಈ ರೀತಿ ಒಂದು ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡ್ತಾರೆ. ಸರ್ಕಾರಿ ನೌಕರಸ್ಥರು ಈಗ ಮಾರ್ಚ್ ನಲ್ಲಿ ದುಡಿಮೆ ಮಾಡಿದ್ರೆ ಏಪ್ರಿಲ್ ನಲ್ಲಿ ವೇತನ ಪಡ್ಕೊಳ್ತಾರೆ, ಏಪ್ರಿಲ್ ನಲ್ಲಿ ದುಡಿದ್ರೆ ಮೇ ನಲ್ಲಿ ವೇತನ ಪಡ್ಕೊಳ್ತಾರೆ, ಮೇ ನಲ್ಲಿ ದುಡಿದ್ರೆ ಜೂನ್ ನಲ್ಲಿ ಅದರ ವೇತನವನ್ನ ಪಡ್ಕೊಳ್ತಾರೆ. ಹಾಗೆ ಗೃಹಲಕ್ಷ್ಮಿ ದುಡ್ಡು ಕೂಡ ಬರ್ತಕ್ಕಂಥದ್ದು ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಸ್ಪಷ್ಟನೆಯೊಂದನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಇದೀಗ 16 ಜಿಲ್ಲೆಗಳಿಗೆ ಈ 31ನೇ ಕಂತಿನ ಹಣ ಬರ್ತಾ ಇದೆ. ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಮಾತ್ರ ಬರುತ್ತೆ. ಇದರ ಜೊತೆಗೆ ಇನ್ನೂ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಅದನ್ನ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ 16 ಜಿಲ್ಲೆಗಳನ್ನ ನಿಮ್ ಮುಂದೆ ಇಟ್ಬಿಡ್ತೀನಿ. ಯಾಕಂದ್ರೆ ಇದಕ್ಕಾಗಿ ಬಹಳಷ್ಟು ಮಹಿಳೆಯರು ಕಾಯ್ತಾ ಇರ್ತೀರಿ. ಸ್ನೇಹಿತರೆ, 16 ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆನೆ ಬರೋದು. 2 ಜಿಲ್ಲೆಗಳಿಗೆ ಮುಖ್ಯವಾಗಿ ದುಡ್ಡು ಬರುತ್ತೆ. ಯಾಕೆ ಅಂತ ಕೇಳೋದಾದ್ರೆ, ನಿಮಗೆ ಗೃಹಲಕ್ಷ್ಮಿ ಪ್ರೊಸೆಸರ್ ಬಗ್ಗೆ ಅಂತೂ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದ ತಕ್ಷಣ ಡೈರೆಕ್ಟ್ ಆಗಿ ಡಿಬಿಟಿ ಟ್ರೆಸರಿಗೆ ಪುಷ್ ಆಗೋದಿಲ್ಲ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳು ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಹೋದ ತಕ್ಷಣ ಮತ್ತೆ ರಿಟರ್ನ್ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿಂದ ಡಿಬಿಟಿ ಟ್ರೆಸರಿಗೆ ಪುಷ್ ಆಗಿ ಬ್ಯಾಂಕ್‌ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ದುಡ್ಡನ್ನ ಬಿಡುಗಡೆ ಮಾಡಲಾಗತ್ತೆ. ಆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಜಿಲ್ಲೆಗಳ ಒಂದು ಜಿಲ್ಲಾ ತಾಲೂಕುಗಳಿಗೆ, ಗ್ರಾಮ ಪಂಚಾಯಿತಿಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡನ್ನ ಜಮೆ ಮಾಡಲಾಗತ್ತೆ. ಟ್ರಯಲ್ ಕೂಡ ಮಾಡಲಾಗತ್ತೆ. ತಾಂತ್ರಿಕ ದೋಷ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡಲಾಗತ್ತೆ. ಸೊ ಇದೆಲ್ಲ ಪ್ರೊಸೆಸರ್ ಇರತ್ತೆ. ಆ 2 ಜಿಲ್ಲೆಗಳನ್ನ ಸೇರಿಸಿ ಧಾರವಾಡ, ಕೊಪ್ಪಳ, ಅದೇ ರೀತಿಯಾಗಿ ಗದಗ, ಬೀದರ, ಮಂಡ್ಯ, ಅದೇ ರೀತಿಯಾಗಿ ಬೆಳಗಾವಿ, ವಿಜಯನಗರ, ಹಾಸನ, ಕೊಡಗು, ಮಂಗಳೂರು ಮತ್ತು ಚಿಕ್ಕಮಂಗಳೂರು,
ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ. ಉಡುಪಿ ಜಿಲ್ಲೆಗೆ, ಚಿತ್ರದುರ್ಗಕ್ಕೂ ಕೂಡ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನಾವು ದುಡ್ಡನ್ನ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ದಾವಣಗೆರೆ ಜಿಲ್ಲೆಗೂ ಕೂಡ ಬರಲಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಸೊ ನೀವು ಕೂಡ ಈ ಜಿಲ್ಲೆದವರಾಗಿದ್ರೆ ಇವತ್ತು ಕೂಡ ಬರುತ್ತೆ ಮತ್ತು ನಾಳೆನೂ ಕೂಡ ಈ ಒಂದು ಜಿಲ್ಲೆಗಳಲ್ಲಿ ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಆಗಲಿದೆ. ಒಟ್ಟಾರೆಯಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನು ಇದರ ಜೊತೆಗೆ ಇನ್ನು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಅದನ್ನ ನಾನು ನಿಮಗೆ ಶಾರ್ಟ್‌ಕಟ್ ಆಗಿ ತಿಳಿಸ್ತೀನಿ. ಯಾಕಂದ್ರೆ ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ನಮ್ಮ ಚಾನಲ್‌ನಲ್ಲಿ ಯಾರು ವಿಡಿಯೋಸ್ ಅನ್ನ ಕಂಪಲ್ಸರಿ ನೋಡ್ತಾ ಇದ್ದೀರಿ ಅವ್ರಿಗಂತೂ ಗೊತ್ತಿರುತ್ತೆ. ಯಾಕಂದ್ರೆ ನಾವು ಮೇಲಿಂದ ಮೇಲೆಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ 2 ತಿಂಗಳ ಹಣ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಚರ್ಚೆ ಮಾಡಿದ್ದೀನಿ. ಯಾಕಂದ್ರೆ 2025 ಜನವರಿ ತಿಂಗಳ ಹಣವನ್ನ ಸರ್ಕಾರ ಕೊಡುತ್ತೆ ಗೃಹಲಕ್ಷ್ಮಿಯಲ್ಲಿ. ಅದಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಡೋದೇ ಇಲ್ಲ. ಆ 2 ತಿಂಗಳ ಹಣ ಎಲ್ಲಿ ಹೋಯ್ತು? ಆ 2 ತಿಂಗಳ ಹಣ ಅಂದ್ರೆ ಸಾಮಾನ್ಯವಾದ ವಿಚಾರವಲ್ಲ. ಬರೀ 1,000 ಕೋಟಿ ಅಥವಾ 2,000 ಕೋಟಿ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಸುಮಾರು 5,000 ಕೋಟಿ ಹಣ ಕಣ್ರೀ. 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಆ 2 ತಿಂಗಳ ಹಣವನ್ನ ನೀವು ಕೊಡಲೇಬೇಕು. ಮಹಿಳೆಯರಿಗೆ ಮೋಸ ಮಾಡಿದಿರಿ. ಮಹಿಳೆಯರಿಗೆ ದುಡ್ಡನ್ನ ಹಾಕ್ತಾ ಇದೀವಿ, ನಾವು ಕ್ಲಿಯರ್ ಮಾಡ್ತಾ ಇದೀವಿ. ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿಸಿಲ್ಲ, ಉಳಿಸೋದು ಇಲ್ಲ ಅಂತ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ. ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಬಿಜೆಪಿ ನಾಯಕರ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಅದರ ಬಗ್ಗೆ ಪ್ರೂಫ್ ಕೂಡ ತೆಗೆದುಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ತದನಂತರ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಮಾಹಿತಿ ಬಯಲಾಗತ್ತೆ. ಆ ಸಂದರ್ಭದಲ್ಲಿ ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಸೊ ನನ್ನ ಗಮನದಲ್ಲಿ ಇರಲಿಲ್ಲ. ನಾನು ಅತಿ ಶೀಘ್ರದಲ್ಲಿ ಅದನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಸ್ಪಷ್ಟನೆಯೊಂದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾರೆ. ಸೊ ಹೀಗಾಗಿ ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಈ ದುಡ್ಡನ್ನ ಜಮೆ ಮಾಡಲಾಗತ್ತೆ. ಸೊ ಆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿರುವಂತದ್ದು ನಿಜ. 5,000 ಕೋಟಿ ಹಣ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಆ 2 ತಿಂಗಳ ಹಣ ಮತ್ತು ಈ ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಟೋಟಲ್ 4 ತಿಂಗಳ ಹಣ ಬರಬೇಕಾಗಿದೆ. ಒಂದಾದ್ಮೇಲೆ ಒಂದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದರ ಜೊತೆಗೇನೆ ಇನ್ನು ಬ್ಯಾಂಕ್ ಅಕೌಂಟ್‌ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡೋದಾದ್ರೆ ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳು ರೇಷನ್ ತೆಗೆದುಕೊಳ್ತಾರೆ, ರೇಷನ್ ಕಾರ್ಡ್‌ಗೆ ಎಲಿಜಿಬಲ್ ಇರ್ತಾರೆ, ಬೇರೆ ಇನ್ನಿತರ ಯೋಜನೆಗಳನ್ನ ಪಡ್ಕೊಳ್ತಾರೆ. ಆದ್ರೆ ಅಕೌಂಟ್‌ಗೆ ದುಡ್ಡು ಜಮಾ ಆಗ್ತಕ್ಕಂತಹ ಯೋಜನೆಗಳ ಲಾಭವನ್ನ ಪಡೀಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವರ ಅಕೌಂಟು ಚಾಲ್ತಿಯಲ್ಲಿ ಇಲ್ಲ. ಬರೀ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಅಷ್ಟೇ ಅಲ್ಲ, ಬ್ಯಾಂಕಿಗೆ ಹೋಗಿ ಅದನ್ನ ನೀವು ಆಕ್ಟಿವ್ ಇಟ್ಕೊಳ್ಬೇಕು. ಅದರಲ್ಲಿ ನೀವು ಟ್ರಾನ್ಸಾಕ್ಷನ್ ಅನ್ನ ಮೇಲಿಂದ ಮೇಲೆಗೆ ಮಾಡ್ತಾ ಇರಬೇಕು. ಸಿಟಿಯಲ್ಲಿರ್ತಕ್ಕಂತಹ ಮಹಿಳೆಯರು ಪೇಟೆಗೆ ಹೋಗೋದು ಅಥವಾ ಇನ್ನಿತರ ಮನೆಯ ವ್ಯವಹಾರಗಳನ್ನ ಮಾಡೋದು, ದುಡ್ಡನ್ನ ಟ್ರಾನ್ಸಾಕ್ಷನ್ ಅನ್ನ ಆನ್ಲೈನ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನ ಮುಖಾಂತರ ಆದ್ರೂ ಕೊನೆಯದಾಗಿ ಅವರು ಟ್ರಾನ್ಸಾಕ್ಷನ್ ಮಾಡಿಸಿರ್ತಾರೆ. ಆದ್ರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಅವ್ರ ಹತ್ರ ಫೋನ್ ಇರೋದಿಲ್ಲ. ಇದ್ರೂ ಸಹಿತ ಕೀಪ್ಯಾಡ್ ಇರುತ್ತೆ ಅಥವಾ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ರು. ಫೋನ್ ಪೇ, ಗೂಗಲ್ ಪೇ ಅಂತೂ ಅವ್ರು ಯೂಸ್ ಮಾಡ್ತಾ ಇರೋದಿಲ್ಲ ಹೆಚ್ಚಾಗಿ. ಇನ್ನು ಮನೆಯವರೇ ವಹಿವಾಟುಗಳನ್ನ ಮಾಡ್ತಿರ್ತಾರೆ. ಹೀಗಾಗಿ ಅವರಿಗೆ ಅಕೌಂಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ಅಕೌಂಟ್ ಅನ್ನ ನೀವು ಯಾವಾಗ ಯೂಸ್ ಮಾಡ್ಕೊಳ್ತೀರಿ, ಕಂಟಿನ್ಯೂ ಆಗಿ ಆಕ್ಟಿವ್ ಇಟ್ಕೊಳ್ತೀರಿ, ಆಗ ಮಾತ್ರ ನಿಮ್ಮ ಅಕೌಂಟ್‌ಗೆ ದುಡ್ಡು ಬರ್ಲಿಕ್ಕೆ ಸಾಧ್ಯ. ಸೊ ಒಂದು ಸಾರಿ ಬ್ಯಾಂಕ್‌ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ? ಒಂದು ಸಾರಿ ದುಡ್ಡನ್ನ ಹಾಕಿದ್ದು ತೆಗೆಯೋದು ಮಾಡ್ರಿ. ತದನಂತರ ನಿಮ್ಮ ಅಕೌಂಟ್ ಆಕ್ಟಿವ್ ಆಗತ್ತೆ. ಈ KYC ಮಾಡಿಸಿ ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಇದು ಅಧಿಕೃತವಾಗಿ ಮಾಹಿತಿ ಸಿಕ್ಕಿರತಕ್ಕಂಥದ್ದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಓಕೆ, ಇದೆಲ್ಲವೂ ಕೂಡ ಅರ್ಥ ಆಗಿದೆ ಅಂತಾನೂ ಕೂಡ ಅನ್ಕೊಳ್ತೀನಿ. ಇದೇ ರೀತಿ ಅಪ್ಡೇಟ್‌ಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಆದಷ್ಟು ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.